ಉದ್ಯಾನ ನಗರಿ ಬೆಂಗಳೂರಿನ ಮತ್ತೊಂದು ರಸ್ತೆ ಯೋಜನೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಭೂ ಸ್ವಾಧೀನ ನೋಟಿಸ್ ಹೊರಡಿಸಿದೆ. 40 ಕಿಲೋಮೀಟರ್ ಉದ್ದದ ಪೆರಿಫೆರಲ್ ವರ್ತುಲ ರಸ್ತೆ ಪಿಪಿಆರ್ ಯೋಜನೆ ಇದಾಗಿದ್ದು, ನೈಸ್ ರಸ್ತೆ ಪಕ್ಕದಲ್ಲಿಯೇ ಈ ರಸ್ತೆ ಸಾಗಲಿದೆ. ಈ ರಸ್ತೆ ಹೊಸೂರು ರಸ್ತೆ, ಮೈಸೂರು ರಸ್ತೆಯನ್ನು ತುಮಕೂರು ರಸ್ತೆಯೊಂದಿಗೆ ಸಂಪರ್ಕಿಸಲಿದೆ. ಸುಮಾರು 2 ದಶಕಗಳ ಹಿಂದಿನ ಯೋಜನೆ ಈಗ ಕಾರ್ಯರೂಪಕ್ಕೆ ಬರುತ್ತಿದೆ. ಬಿಡಿಎ ಯೋಜನೆ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ರೈತರಿಗೆ ನೋಟಿಸ್ಗಳನ್ನು ನೀಡುತ್ತಿದೆ. ಪೆರಿಫೆರಲ್ ವರ್ತುಲ ರಸ್ತೆ ಪಿಪಿಆರ್ 2 ಯೋಜನೆ ನಗರದ ಹೊರ ಭಾಗದಲ್ಲಿ ಉತ್ತಮ ಸಂಚಾರ ನಿರ್ವಹಣೆಗೆ ಸಹಕಾರಿ ಎಂದು ಅಂದಾಜಿಸಲಾಗಿದೆ. ಈ ಯೋಜನೆಗೆ ಮೊದಲು ಬಿಡಿಎ 2005ರ ಡಿಸೆಂಬರ್ನಲ್ಲಿ ಪ್ರಾಥಮಿಕ ನೋಟಿಸ್ ನೀಡಿತ್ತು. ಆದರೆ ಬಳಿಕ ಯೋಜನೆ ವಿವಿಧ ಕಾರಣಕ್ಕೆ ನಿಂತು ಹೋಗಿತ್ತು. ಸದ್ಯದ ಮಾಹಿತಿ ಪ್ರಕಾರ ಬ್ಯಾಲಕೋನೆನಹಳ್ಳಿ, ಕೆಜಿ ಲಕ್ಕೇನಹಳ್ಳಿ, ಗಂಗೊಂಡನಹಳ್ಳಿ, ಲಕ್ಷ್ಮೀಪುರ, ಡೊಂಬರಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ನೀಡಲಾಗುತ್ತಿದೆ. ಪಿಪಿಆರ್ 2 ಯೋಜನೆಗೆ ಹೊಸದಾಗಿ ನೋಟಿಸ್ ನೀಡುವ ಮೂಲಕ ಈ ಯೋಜನೆಯನ್ನು ಚುರುಕುಗೊಳಿಸಲು ಈಗ ಬಿಡಿಎ ಮುಂದಾಗಿದೆ. 2024ರ ಮಾರ್ಚ್ನಲ್ಲಿ ಬಿಡಿಎ ಈ ಯೋಜನೆಯನ್ನು ಪುನಃ ಆರಂಭಿಸುವ ಸುಳಿವು ನೀಡಿತ್ತು. ಈಗ ಭೂ ಸ್ವಾಧೀನದ ನೋಟಿಸ್ ನೀಡಲಾಗುತ್ತಿದೆ. ಈ ರಸ್ತೆ ಯೋಜನೆಯ ಕಾರಿಡಾರ್ 2 ಬದಿಯಲ್ಲಿ 24 ಮೀಟರ್ ವಾಣಿಜ್ಯ ನಿವೇಶನಗಳನ್ನು ರಚಿಸಲಾಗುತ್ತದೆ ಎಂದು ಬಿಡಿಎ ಹೇಳಿದೆ. ವಾಣಿಜ್ಯ ನಿವೇಶನಗಳನ್ನು ರಚನೆ ಮಾಡಿ, ಅವುಗಳನ್ನು ಮಾರಾಟ ಮಾಡಿ ವಾಣಿಜ್ಯ ವ್ಯವಹಾರಕ್ಕೆ ಉತ್ತೇಜನ ನೀಡಲಾಗುತ್ತದೆ. ಹೊಸೂರು ರಸ್ತೆಯಿಂದ ತುಮಕೂರು ರಸ್ತೆಗೆ ನೇರ ಸಂಪರ್ಕ ಕಲ್ಪಿಸುವ ಉದ್ದೇಶವನ್ನು ಪಿಪಿಆರ್ 2 ಹೊಂದಿದೆ. ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆ ತನಕ ನಿರ್ಮಾಣವಾಗುತ್ತಿರುವ 10 ಕಿಲೋಮೀಟರ್ ರಸ್ತೆ ಸಹ ಈ ಯೋಜನೆಯ ಭಾಗವಾಗಿದೆ. ಸಂತಸದ ವಿಚಾರ ಎಂದರೆ ಪಿಪಿಆರ್ 2 ರಸ್ತೆಗೆ ಟೋಲ್ ಇರುವುದಿಲ್ಲ. 10 ಮೀಟರ್ ಸರ್ವೀಸ್ ರಸ್ತೆಗಳು ಸಹ ಈ ಯೋಜನೆಯಲ್ಲಿ ಸೇರಿವೆ. ಕಾರಿಡಾರ್ ನಿರ್ಮಾಣ ಮಾಡುವಾಗಲೇ ನಿವೇಶನಗಳನ್ನು ಅಭಿವೃದ್ಧಿಗೊಳಿಸಿ ಮಾರಾಟ ಮಾಡಿ ಆದಾಯ ಸಂಗ್ರಹ ಮಾಡಲು ಸಹ ಬಿಡಿಎ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯು ಆನೇಕಲ್ ತಾಲೂಕು, ಬೆಂಗಳೂರು ದಕ್ಷಿಣ ತಾಲೂಕು, ಯಶವಂತಪುರ ಹೋಬಳಿಯಲ್ಲಿ ಹಾದುಹೋಗಲಿದೆ. ಕಾರಿಡಾರ್ ಪಕ್ಕದಲ್ಲಿ ವಾಣಿಜ್ಯ ನಿವೇಶನ ಮಾರಾಟ ಮಾಡಿ ಹಣ ಸಂಗ್ರಹ ಮಾಡುವುದರಿಂದ ಯೋಜನೆಗೆ ಆದಾಯದ ಕೊರತೆ ಉಂಟಾಗುವುದಿಲ್ಲ ಎಂದು ಬಿಡಿಎ ಅಧಿಕಾರಿಗಳು ಹೇಳಿದ್ದಾರೆ. ಈ ಯೋಜನೆಗೆ ಸರ್ಕಾರಿ ಮತ್ತು ಖಾಸಗಿ ಜಮೀನುಗಳನ್ನು ಗುರುತಿಸಲಾಗಿದೆ. ಅವುಗಳನ್ನು ಸ್ವಾಧೀನ ಮಾಡಿಕೊಳ್ಳಲಾಗುತ್ತದೆ. ಆದರೆ ಇನ್ನೂ ಸಮೀಕ್ಷೆ ಕಾರ್ಯ ಪೂರ್ಣಗೊಳ್ಳಬೇಕಿದೆ. ಪ್ರಾಥಮಿಕ ಸಮೀಕ್ಷೆ ನಡೆಸಿದ ಭೂ ಮಾಲೀಕರಿಗೆ ಈಗ ನೋಟಿಸ್ ನೀಡಲಾಗುತ್ತಿದೆ. ಸೈಟ್ ಮಾಲೀಕರ ಅಳಲು. ಯೋಜನೆಗೆ ಆರಂಭಿಕ ಅಧಿಸೂಚನೆಯನ್ನು ಡಿಸೆಂಬರ್ 2005ರಲ್ಲಿ ಹೊರಡಿಸಲಾಯಿತು. 20 ವರ್ಷಗಳ ಹಿಂದೆ ವಿನ್ಯಾಸಗೊಳಿಸಿ ಯೋಜಿಸಲಾಗಿತ್ತು. ಯೋಜನೆಯು ಬೈಲಕೋನೇನಹಳ್ಳಿ, ಡೊಂಬರಹಳ್ಳಿ, ಗಂಗೊಂಡನಹಳ್ಳಿ, ಕೆಜಿ ಲಕ್ಕೇನಹಳ್ಳಿ, ಲಕ್ಷ್ಮೀಪುರ, ವಡ್ಡರಹಳ್ಳಿ, ಕದಿರೇನಹಳ್ಳಿ, ಹಾರೋಕ್ಯಾತನಹಳ್ಳಿ ಮತ್ತು ಸಿದ್ದನಹಳ್ಳಿ ಸೇರಿದಂತೆ ಗ್ರಾಮಗಳ ವಿವಿಧ ಸರ್ವೆ ನಂಬರ್ಗಳಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿತ್ತು. ಆದಾಗ್ಯೂ ಅನೇಕ ಜನರು ಈ ಪ್ರದೇಶಗಳಲ್ಲಿ ಪ್ಲಾಟ್ಗಳನ್ನು ಖರೀದಿಸಿದ್ದಾರೆ ಮತ್ತು ಮನೆಗಳನ್ನು ನಿರ್ಮಿಸಿದ್ದಾರೆ. ಇದರಿಂದಾಗಿ ಯೋಜನೆಯ ಹಠಾತ್ ಪುನರುಜ್ಜೀವನವು ಅವರಿಗೆ ಪ್ರಮುಖ ಕಾಳಜಿಯಾಗಿದೆ. ಭೂಮಾಲೀಕರು ತಮ್ಮ ಆತಂಕವನ್ನು ವ್ಯಕ್ತಪಡಿಸುತ್ತಾರೆ. ತಮ್ಮ ಜೀವದ ಉಳಿತಾಯವನ್ನು ಭೂಮಿ ಖರೀದಿಸಿ ಮನೆಗಳನ್ನು ನಿರ್ಮಿಸಲು ಹೂಡಿಕೆ ಮಾಡಿದ ಹಲವಾರು ನಿವಾಸಿಗಳು ಮತ್ತು ಆಸ್ತಿ ಮಾಲೀಕರು ಈಗ ಸಂಕಷ್ಟದಲ್ಲಿದ್ದಾರೆ. ಅನೇಕರು ಸಾಲ ಪಡೆದಿದ್ದರೂ ಪೂರ್ವಜರ ಆಸ್ತಿಗಳನ್ನು ಮಾರಿ ಕಷ್ಟಪಟ್ಟು ದುಡಿದ ಹಣವನ್ನು ಈ ಪ್ರದೇಶಗಳಲ್ಲಿ ಭದ್ರಪಡಿಸಿಕೊಂಡಿದ್ದರು. ಈ ಪ್ರದೇಶವು ಪ್ರಸ್ತುತ 150ಕ್ಕೂ ಹೆಚ್ಚು ಲೇಔಟ್ಗಳನ್ನು ಹೊಂದಿದೆ ಮತ್ತು ಸರಿಸುಮಾರು 40,000 ಮನೆಗಳನ್ನು ಹೊಂದಿದೆ. ಇತ್ತೀಚೆಗೆ ಯೋಜನೆಯ ವಿರುದ್ಧ ಮನವಿ ಸಲ್ಲಿಸಲು ನಿವಾಸಿಗಳು, ನಿವೇಶನ ಮಾಲೀಕರು ಮತ್ತು ಭೂಮಾಲೀಕರ ಗುಂಪು ಬಿಡಿಎ ಕಚೇರಿಯಲ್ಲಿ ಜಮಾಯಿಸಿ ತಮ್ಮ ಅಹವಾಲುಗಳನ್ನು ವ್ಯಕ್ತಪಡಿಸಿದರು. ಸ್ವಾಧೀನಕ್ಕೆ ಸರ್ವೆ ನಂಬರ್ಗಳನ್ನು ಬ್ಲಾಕ್ ಮಾಡುವ ಮುನ್ನವೇ ಅಧಿಸೂಚನೆ ಹೊರಡಿಸಬೇಕಿತ್ತು ಎಂಬುದು ನಿವಾಸಿಗಳ ವಾದ. ಹಳತಾದ 1894ರ ಭೂಸ್ವಾಧೀನ ಕಾಯ್ದೆಯನ್ನು ಬದಲಿಸಿ 2013ರ ಹೊಸ ಭೂಸ್ವಾಧೀನ ಕಾಯ್ದೆಯು 11 ವರ್ಷಗಳಿಂದ ಜಾರಿಯಲ್ಲಿದೆ. ಅದರ ಅಡಿಯಲ್ಲಿ ಬಿಡಿಎ ಈಗ ನೋಟಿಸ್ಗಳನ್ನು ನೀಡಿದೆ. ಹಳೆಯ ಕಾನೂನಿನಡಿಯಲ್ಲಿ ಪ್ರಾರಂಭಿಸಲಾದ ಯೋಜನೆಗಳನ್ನು ನಿಗದಿತ ಸಮಯದೊಳಗೆ ನೀಡದಿದ್ದರೆ ಅಥವಾ ಕಾರ್ಯಗತಗೊಳಿಸದಿದ್ದಲ್ಲಿ ಅವಧಿ ಮೀರಿದ ನಿಬಂಧನೆಗಳ ಅಡಿಯಲ್ಲಿ ಮುಂದುವರೆಯಲು ಸಾಧ್ಯವಿಲ್ಲ ಎಂದು ಕಾನೂನು ತಜ್ಞರು ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳು ಸ್ಥಾಪಿಸಿವೆ. ಬಿಡಿಎಯ ಸೆಕ್ಷನ್ 27ರ ಪ್ರಕಾರ ದೀರ್ಘಾವಧಿಯವರೆಗೆ ವಿಳಂಬವಾದ ಯೋಜನೆಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಭೂಮಾಲೀಕರು ತಮ್ಮ ಆಸ್ತಿಯನ್ನು ರದ್ದುಗೊಳಿಸುವಂತೆ ಒತ್ತಾಯಿಸುತ್ತಾರೆ ಎಂದರು. 73 ಕಿಲೋಮೀಟರ್ ರಸ್ತೆ ಯೋಜನೆ ಅತಂತ್ರವಾಗಿದೆ. ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು 20 ವರ್ಷಗಳ ಹಿಂದೆ ಪರಿಕಲ್ಪನೆಯಾದ ಪೆರಿಫೆರಲ್ ರಿಂಗ್ ರೋಡ್ 2 ಯೋಜನೆಯು 73 ಕಿಲೋಮೀಟರ್ ವ್ಯಾಪಿಸಿದೆ ಮತ್ತು 2560 ಎಕರೆ ಭೂಮಿ ಅಗತ್ಯವಿದೆ. ಮೊದಲ ಹಂತದಲ್ಲಿ 1800 ಎಕರೆ ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು, 2022ರಲ್ಲಿ ಹೆಚ್ಚುವರಿ 600 ಎಕರೆಗೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ.
ಆರಂಭಿಕ 1800 ಎಕರೆಗೆ ಭೂಸ್ವಾಧೀನ ಪ್ರಕ್ರಿಯೆ ಪ್ರಸ್ತುತ ನಡೆಯುತ್ತಿದೆ. PRR2 ಅನ್ನು ಹೊಸೂರು ರಸ್ತೆಯಿಂದ ತುಮಕೂರು ರಸ್ತೆಗೆ ನೇರ ಸಂಪರ್ಕ ಕಲ್ಪಿಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ನೈಸ್ ರಸ್ತೆಗೆ ಸಮಾನಾಂತರವಾಗಿ ಚಲಿಸುತ್ತದೆ. ಇತ್ತೀಚೆಗೆ ಸೂಚಿಸಲಾದ ಸರ್ವೆ ಸಂಖ್ಯೆಗಳು ಈ ಯೋಜನೆಯ ಭಾಗವಾಗಿದ್ದು, ಅದರ ಲೇಔಟ್ನಲ್ಲಿ BMTC ಬಸ್ ಡಿಪೋ ಮತ್ತು ಟ್ರಕ್ ಟರ್ಮಿನಲ್ ಅನ್ನು ಸೇರಿಸಲು ಯೋಜಿಸಲಾಗಿದೆ. ಭೂ ಮಂಜೂರಾತಿಯಲ್ಲಿ ಬಿಡಿಎ ನಡೆಸುತ್ತಿರುವ ಕ್ರಮವನ್ನು ನಿವಾಸಿಗಳು ಪ್ರಶ್ನಿಸುತ್ತಾರೆ. 2005ರ ನೋಟಿಫಿಕೇಷನ್ನಲ್ಲಿ ಲೇಔಟ್ಗಳನ್ನು ಅನುಮೋದಿಸಲಾಗಿದೆ ಮತ್ತು ಹಾನಿಗೊಳಗಾದ ಪ್ರದೇಶಗಳಲ್ಲಿ ವಸತಿ ನಿವೇಶನಗಳನ್ನು ಹೇಗೆ ಮಾರಾಟ ಮಾಡಲಾಗಿದೆ ಎಂದು ನಿವಾಸಿಗಳು ಈಗ ಪ್ರಶ್ನಿಸುತ್ತಿದ್ದಾರೆ. PRR2 ಅಧಿಸೂಚನೆ ನಂತರ ಈ ಸರ್ವೆ ನಂಬರ್ಗಳಲ್ಲಿ ಬಡಾವಣೆ ನಿರ್ಮಾಣಕ್ಕೆ ಅನುಮತಿ ನೀಡಿದವರು ಯಾರು? ಈ ಸರ್ವೆ ನಂಬರ್ಗಳನ್ನು ಏಕೆ ಬ್ಲಾಕ್ ಮಾಡಿಲ್ಲ? ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮ್ಮಂತಹ ಮಧ್ಯಮ ವರ್ಗ ಹಾಗೂ ಬಡ ಕುಟುಂಬಗಳು ತೊಂದರೆ ಅನುಭವಿಸುವಂತಾಗಿದೆ. ಜೀವನದ ಉಳಿತಾಯದ ಹಣ ಹೂಡಿ ಸರಿಯಾದ ವಿದ್ಯುತ್, ನೀರಿನ ಸಂಪರ್ಕ ಕಲ್ಪಿಸಿ ಮನೆ ಕಟ್ಟಿಕೊಂಡಿದ್ದೇವೆ. PRR2ಕ್ಕೆ ಜಮೀನು ಮೀಸಲಿಟ್ಟರೆ ಇದಕ್ಕೆ ಅವಕಾಶ ನೀಡಿದ್ದು ಹೇಗೆ? ಇತ್ತೀಚೆಗಂತೂ ಆಸ್ತಿ ತೆರಿಗೆ ಕಟ್ಟಿದ್ದೇವೆ. ಈ ಪ್ರದೇಶಗಳು ಗಮನಾರ್ಹ ಅಭಿವೃದ್ಧಿಗೆ ಸಾಕ್ಷಿಯಾಗಿದೆ ಎಂದು ಅನೇಕ ನಿವಾಸಿಗಳು ಗಮನಸೆಳೆದಿದ್ದಾರೆ. 2005ರಿಂದ 06ರಲ್ಲಿ ಈ ಪ್ರದೇಶದಲ್ಲಿ 30-40 ನಿವೇಶನಕ್ಕೆ ಸುಮಾರು 4 ಲಕ್ಷ ವೆಚ್ಚವಾಗಿದ್ದರೆ ಇಂದು 40ರಿಂದ 50 ಲಕ್ಷದವರೆಗೆ ಬೆಲೆಯಿದೆ. ಪ್ರಾಣ ಬಿಟ್ಟೆವು, ಜಾಗ ಬಿಡುವುದಿಲ್ಲ, ನಮ್ಮ ಜಾಗ ನಮಗೆ ಬೇಕು ಎನ್ನುತ್ತಿದ್ದಾರೆ ಸೈಟ್ ಮಾಲೀಕರು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಭಿನ್ನ ವಿಷಯಗಳು